ಈ ತಿಪ್ಟೂರಲ್ಲಿ ಇದ್ದಾಗ್ಲೇ ಮಾಫಿಯಾ ಆಲ್ಬಮ್ ಮಾಡಿದ್ದ ನೀವು ಹಾಗಿದ್ರೆ ಅದ್ಯಾವಾಗ ಯೋಚನೆ ಬಂದಿದ್ದು? ಅದೇ ಕಾಲೇಜಲ್ಲಿ ಇದ್ದಾಗ ಫಸ್ಟ್ ಇಯರ್ ಅಲ್ಲಿದ್ದಾಗಲೇ ಯೋಚನೆ ಬಂತು. ಫಸ್ಟ್ ಇಯರ್ ಅಲ್ಲೇ ಮಾಡಕ್ ಹೋದ್ರೆ ಯಾರು ಇದ್ ಮಾಡಲ್ಲ, ಯಾರು ಪರಿಚಯ ಇಲ್ಲ. ನಾನು ಸೆಕೆಂಡ್ ಇಯರ್ ಮಾಡಿದೆ. ನಾನು ಅಲ್ಲಿ ಹೆಂಗಾಯ್ತು ಅಂದ್ರೆ ಫಸ್ಟ್ ಇಯರ್ ಅಲ್ಲಿ ಸೆಕೆಂಡ್ ಇಯರ್ ಅಲ್ಲಿ ಒಂದ್ ಶಾರ್ಟ್ ಫಿಲಮ್ ಮಾಡಿದ್ರೆ ಥರ್ಡ್ ಇಯರ್ ಆಲ್ರೆಡಿ 3 ಶಾರ್ಟ್ ಫಿಲಮ್, ಒಂದು ಆಲ್ಬಮ್ ಸಾಂಗ್ ಆಪರ್ಚುನಿಟಿ. ಬೇರೆ ಬೇರೆ ಬ್ರಾಂಚ್ ಅವರು ನನ್ಗೆ ಆಕ್ಟ್ ಮಾಡ್ಕೊಡು ಅವಾಗ್ಲೇ ಅಷ್ಟು ನನಗೆ ಅವಾಗ್ಲೇ ಈ ತರ ಡಿಮ್ಯಾಂಡ್ ಕ್ರಿಯೇಟ್ ಆಗ್ಬಿಡ್ತಾರ ನಮ್ ಕಾಲೇಜಲ್ಲಿ ಅಂತ ಬ್ಯಾನರ್ ಎಲ್ಲ ಹಾಕ್ಸ್ಬಿಟ್ಟವ್ರೆ ಕಾಲೇಜ್ ಒಳಗಡೆ. ಅಲ್ಲೂ ನೋಡಿ ಬ್ಯಾನರ್ ಬೆಳಿಗ್ಗೆ ಎದ್ ನೋಡಿದ್ರೆ ಅಲ್ಲೇ ಒಂದ್ ಬ್ಯಾನರ್ ಅರ್ಧಾಕೋರೆ ಒಂದ್ ಬ್ಯಾನರ್ ಹೊಡೆದ್ಬಿಟ್ಟವ್ರೆ. ಅಲ್ಲಿಂದನೇ ತುಳಿ ಸ್ಟಾರ್ಟ್ ಆಗಿರೋದು. ನೀವು ಅವಾಗ್ಲೇ ಅದನ್ನೆಲ್ಲ ನೋಡಿರೋರು? ಅವಾಗ್ಲೇ ಅವೆಲ್ಲ ನೋಡಿರೋದು ನಾನು. ಇವೆಲ್ಲ ಏನು ಅನ್ಸಲ್ಲ. ಕೆಲವೊಬ್ರು ಅದೇನೆ ಹೇಳ್ತಾರಲ್ಲ, ನನ್ನಿಂದ ಮಾಡಿದ್ದು ಒಂದ್ ಸಿನಿಮಾ. ಆಮೇಲೆ ಇನ್ನೊಂದೇನಂದ್ರೆ ಸಿನಿಮಾಗ್ ಹೋಗ್ತಾ ಇದೀವಿ ಅನ್ನೋದು ದೊಡ್ಡ ವಿಚಾರನೆ, ಸಿನಿಮಾ ಮಾಡ್ತಾ ಇದೀವಿ ಅನ್ನೋದು ದೊಡ್ಡ ವಿಚಾರನೆ. ಕೆಲವೊಬ್ರು ಅದನ್ನೇ ಸಹಿಸಲ್ಲ. ಸಿನಿಮಾಗ್ ಹೋಗ್ಬಿಡ್ತಾವನೆ ನಾವೇ ಅದು ಕಣ್ಣಾರೆ ನೋಡಿ, ಬೇರೆ ಯಾರು ಅಲ್ಲ ಅದು. ಅದನ್ನ ನಾನು ನೋಡಿದಾಗ ಏನ್ ಅನ್ಸ್ಬಿಡುತ್ತೆ ಅಂದ್ರೆ, ಇಲ್ಲಿ ಯಾರು ಇಲ್ಲಪ್ಪ, ನಾವೇನು ನಮ್ ದೇವ್ರೊಬ್ಬನ್ ನಂಬೇಕು. ದೇವ್ರೊಬ್ಬನ್ ನಂಬೇಕು, ನಮ್ ಕೆಲ್ಸ ನಾವ್ ಮಾಡ್ಕೊಂಡು ಹೋಗ್ಬೇಕು. ಅಸೂಯೆ ಪಡೋದು, ಹೊಟ್ಟೆ ಕಿಚ್ ಪಡೋದು ಏನೇ ಆಗಿ ಅದನ್ನೇನಾರು ರಿಯಾಕ್ಟ್ ಮಾಡ್ತಾ ಇದ್ರೆ ಅವರು, ಅದು ಕರ್ಮ ಯಾವತ್ತೂ ಅವ್ರಿಗೆ ಬಂದ್ ರಿಟರ್ನ್ ಹೊಡೆದೇ ಹೊಡೆಯುತ್ತೆ. ನಮ್ ಕಣ್ಣಾರೆ ನೋಡ್ತೀವಿ ಅದನ್ನ, ಬೇರೆ ಇನ್ನೇನಿಲ್ಲ. ಅಂದ್ರೆ ಹೇಳೋದು ಏನಕ್ಕೆ, ನಿಮ್ ಟೈಮ್ ಬಂದಾಗ ನೀವ್ ಶೈನ್ ಆಗ್ತೀರಾ, ಅಫ್ಕೋರ್ಸ್. ಹಾಗೆ ಆಗಲ್ಲ, ನಿಮ್ ಬಂದಾಗ ನಾನ್ ಸ್ಟಾಪ್ ಮಾಡಕ್ಕಲ್ಲ. ನೀನು ಫಸ್ಟ್ ಆಫ್ ಆಲ್ ಹೊಟ್ಟೆ ಕಿಚ್ಚು, ಹೊಟ್ಟೆ ಊರಿ, ಅಸೂಯೆ ಪಡೋದ್ ಬಿಟ್ರೆ ಆಲ್ಮೋಸ್ಟ್ ನೀನ್ ಇನ್ನು ಮುಂದೆನೆ ಬಂದ್ಬಿಟ್ಟಿರೋದ ಅಲ್ವಾ? ವೆರಿ ಟ್ರೂ. ಅಂಡ್ ಈ ಒಂದು ಸ್ವಲ್ಪ ಕಂಡುಹಿಡಿಯೋದು ಅಥವಾ ಪಾಪ್ಯುಲಾರಿಟಿ ಬಂದಿದೆಲ್ಲ ಆದ್ಮೇಲೆ ನಿಮ್ಗೆ ಈ ಬ್ರ್ಯಾಂಡ್ ಪ್ರಮೋಷನ್ ಮಾಡೋದಿರ್ಬೋದು ಅಥವಾ ಈ ತರ ಇದೆಲ್ಲ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಮೋಷನ್ ಬರ್ತಾ ಹೋಗುತ್ತೆ. ನೀವು ಆಸ್ ಅ ಕಾಂಟೆಂಟ್ ಕ್ರಿಯೇಟರ್ ಅಥವಾ ಫಿಲ್ಮ್ ಮೇಕರ್ ಆಗಿ ಏನೇನ್ ಗಮನ ಇಟ್ಕೊಂಡು ನಾನು ಇದನ್ನ ಪ್ರಮೋಟ್ ಮಾಡ್ತೀನಪ್ಪ? ಮೇಡಮ್, ನನ್ಗೆ ಏನಂದ್ರೆ ನಾನು ಆಕ್ಟ್ ಮಾಡ್ಬೇಕಷ್ಟೇ ನನ್ಗೆ ಗೊತ್ತಿರೋದು. ಅವ್ರೇನಾದ್ರು ನನ್ಗೆ ಕ್ರಿಯೇಟ್ ಮಾಡ್ಕೊಡು, ಈ ತರ ಆಡ್ ಕ್ರಿಯೇಟ್ ಮಾಡ್ಕೊಡು ಅಥವಾ ರೀಲ್ಸ್ ಅಲ್ಲಿ ಇದ್ ಮಾಡ್, ಅವೆಲ್ಲ ನನಗ್ ಬರಲ್ಲ, ಅವೆಲ್ಲ ಮಾಡಲ್ಲ ನಾನು. ಇಲ್ಲ ಸರ್ ನಾವೆಲ್ಲ ಮಾಡಲ್ಲ ಅನ್ಬಿಟ್ಟು ನಾನು ಇಟ್ಬಿಡ್ತೀನಿ. ಅವ್ರು 50,000 60,000 ಹಂಗೆಲ್ಲ ದುಡ್ಡು ಕೊಡ್ತೀನಿ, ನಾನ್ ಮಾಡಲ್ಲ ಅಂತ ಇದ್ ಮಾಡ್ಬಿಡ್ತೀನಿ. ಯಾಕೆಂದ್ರೆ ನಾನು ಈಗ ಒಂದು 3 ವರ್ಷದ ಹಿಂದೆ 4 ವರ್ಷದ ಹಿಂದೆ ಯಾವ್ದೋ ಒಂದು ಆಡಿಂಗ್ ಫೋನ್ ಮಾಡ್ಬಿಟ್ಟು ಮಹೇಂದ್ರ ಸಿಂಗ್ ಧೋನಿ ಅವರು ಎಲ್ಲ ಮಾಡಿದ್ದಾರೆ, ಕರ್ನಾಟಕದಲ್ಲಿ ನಿಮ್ನ ಚೂಸ್ ಮಾಡಿದ್ದಾರೆ ಬ್ರ್ಯಾಂಡ್ ಹಂಗೆ ಹಿಂಗೆ ಅನ್ಬಿಟ್ಟು. ನಾನು ಹೋಗಿ ನಿಮ್ಗೆ ಆಕ್ಟ್ ಮಾಡ್ಕೊಡಿ ಸಾಕು, ಅದನ್ನ ವೆಬ್ಸೈಟ್ ಅಲ್ಲಿ ಹಾಕ್ತಿವಿ ನಾವು, ಇದು ಲೂಡೋ ಗೇಮು ಅಂತ. ನಾನು ಲೂಡೋ ಇದು ಬೆಟ್ಟಿಂಗ್ ಅಲ್ಲ ಸರ್, ಇದು ಲೂಡೋ, ₹1 ಇನ್ವೆಸ್ಟ್ಮೆಂಟ್ ಹಂಗೆ ಹಿಂಗೆ ಎಲ್ಲಾರ್ದು ಕಳ್ಸಿದ್ರು. ಇವ್ರು ಏನು ಹರ್ಭಜನ್ ಸಿಂಗ್ ಇವರೆಲ್ಲ ಮಾಡಿದ್ದಾರೆ ಅಂದ್ರೆ, ನಾವು ಇಂಡಿಯನ್ ನ್ಯಾಷನಲ್ ಕ್ರಿಕೆಟ್ ಪ್ಲೇಯರ್ ಮಹೇಂದ್ರ ಸಿಂಗ್ ಧೋನಿ ಅವರು, ಅವ್ರಿಗಿಂತ ನಾನು ಅಷ್ಟೊಂದು ಬರೀ ಹೋಗಿ ಆಕ್ಟ್ ಮಾಡ್ಕೊಟ್ಬಿಟ್ಟು ಬರೋದಲ್ವಾ ಅಂದ್ಬಿಟ್ಟು ಹೋಗಿ ಆಕ್ಟ್ ಮಾಡ್ಕೊಟ್ಬಿಟ್ಟು ಬಂದ್ಬಿಟ್ಟೆ. ಅಲ್ಲಿ ಹೋಗ್ತೀನಿ, ಅವರು ಬೇರೆ ಬೇರೆನೆ ಹೇಳ್ತವ್ರೆ, ಹಿಂಗೆ ಆ ತರ ಕೋಟಿ ಮಾಡ್ತೀವಿ, ಹಂಗೆ ಹೇಳ್ರಿ ಹಿಂಗೆ ಹೇಳ್ರಿ ಅಂತ. 5 ಒಪ್ಕೊಂಡಿದ್ದೆ, ಒಂದೇ ಮಾಡಿದ್ ನಾನು, ಇನ್ ಮಾಡಲ್ಲ, ನನಗ್ ಬೇಡ ಬಿಟ್ಬಿಡಿ, ನಾನು ಹೋಗ್ಬಿಡ್ತೀನಿ ಅಂತ. ನಾನು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಹಾಕೊಳ್ಳಲ್ಲ ನಾನು ಇದನ್ನ, ಬೇಡ ಬಿಡಿ ಅನ್ಬಿಟ್ಟು ನೋಡ್ತೀನಿ. ಆಮೇಲೆ ನಾವು ಯೂಟ್ಯೂಬ್ಗೆ ಒಪ್ಕೊಂಡ್ಬಿಟ್ಟಿದ್ದೆ, ನಾನು ಯೂಟ್ಯೂಬ್ಗೆ ಹಾಕೊಡ್ತೀನಿ, ನಾನು ಯೂಟ್ಯೂಬ್ಗೆ ಹಾಕಲ್ಲ ಅಂದ್ಬಿಟ್ಟು, ಇಲ್ಲ ನೀವು ಒಪ್ಕೊಂಡಿದ್ರೆ ಮಾಡ್ಕೊಳ್ಲೇಬೇಕು, ಇಲ್ಲ ನಾನು ಮಾಡಲ್ಲ, ನನ್ಗೆ ಭಯ ಆಗುತ್ತೆ. ನೋಡಿದ್ರೆ ಅದನ್ನೇನ್ ಮಾಡಿದ್ರು ಅಂದ್ರೆ, ಈಗ್ಲೂ ಓಡೋದು ಎಲ್ಲಾ ಕಡೆ ವೈರಲ್ ಮಾಡ್ತಿರೋ ಅದನ್ನೇ ಅವ್ನ್ ಫೋನ್ ಮಾಡಿದ್ರೆ ನಾನು ಆ ಕೆಲ್ಸನೇ ಬಿಟ್ಬಿಟ್ಟಿದೀನಿ ಇವಾಗ ಅಂತಾನೆ. ಯಾರನ್ನ ಹೋಗಿ ಕೇಳಲಿ ಗುರು ಅಂದ್ರೆ, ಗೊತ್ತಿಲ್ಲ, ನೀವು ಕಂಪ್ನಿಯಲ್ಲಿ ಐತಿ, ಎಲ್ಲೋ ಡೆಲ್ಲಿಲಿ ಐತಂತೆ, ಇಲ್ಲಿ ಯಾರು ಇಲ್ಲ ಅವ್ರ ಕಡೆಯವರು. ಈಗಲೂ ಬಟ್ ಆಡ್ಗಳು ತುಂಬಾ ಜನ ಮಾಡ್ತಾನೆ ಇದಾರೆ ಅದನ್ನ. ಯಾರು ಅಂದ್ರೆ ಒಂದೊಂದ್ ತಿಂಗಳಿಗೆ ಒಬ್ಬೊಬ್ರಂತೆ ಮೀಡಿಯೇಟರ್ಗಳು ಬೇರೆ ಬೇರೆ ಚೇಂಜ್ ಆಗ್ತಾರೆ. ಇವ್ರು ಕೇಳಿದ್ರೆ ನೀವು ಯಾರ ಹತ್ರ ಮಾಡ್ಸಿದ್ರಿ ಅವ್ರ ಹತ್ರ ಕೇಳಿ ಅಂತಾನೆ. ಹೋಗ್ಲಿ ಗುರು, ನೀನ್ 6 ತಿಂಗಳು ಅಲ್ವಾ ಅಷ್ಟೇ ಹೇಳಿದ್ದು, ಸ್ಟಾಪ್ ಮಾಡ್ಸು ಅಂದ್ರೆ ನಮ್ ಕೈಲಿಲ್ಲ ಅದು. ಒಂಥರ ಜವಾಬ್ದಾರಿ ಅದೇ ಲಾಸ್ಟ್ ಮೇಡಮ್. ಹೇಗೆ ಜನ ಎಲ್ಲ ಹೋಗಿ ನೀನ್ ನಂಬಿದ್ರೆ ನೀನ್ ಇದನ್ ಮಾಡ್ದೆ, ಬಟ್ ಅವ್ರಿಗೆ ಇದನ್ನೆಲ್ಲ ಈ ತರ ಆಗಿರೋದು ಅಂತ ಹೇಳಕ್ ಗೊತ್ತಿಲ್ಲ. ಯಾಕೆಂದ್ರೆ ನಮ್ಗೆ ಈ ಇಸ್ಪೀಟು ಕಾರ್ಡ್ಸ್ ಇವೆಲ್ಲ ತುಂಬಾ ಕೇಳೋರು, ಲಕ್ಷ ಕೊಡ್ತೀವಿ. ಅವೆಲ್ಲ ಮಾಡ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ನಾನು ಒಳ್ಳೆ ಐಷಾರಾಮಿ ಕಾರ್ ತಗೊಂಡು ಒಳ್ಳೆ ಮನೆ ತಗೊಂಡ್ಬಿಡ್ತಾ ಇದ್ದೆ. ಅಷ್ಟು ದುಡ್ದು ಬಿಡ್ಬೋದಾಗಿತ್ತು, ಅಷ್ಟು ಆಪರ್ಚುನಿಟಿ ಬಂದಿದೆ. ಮೇಲ್ ಈಗ್ಲೂ ಬರ್ತಾ ಇರ್ತವೆ, ಲಕ್ಷ ಕೊಡ್ತಾರೆ ಮೇಡಮ್ ಅವರು, ದುಡ್ಡಿಗೆ ಲೆಕ್ಕನೇ ತಗೊಳಲ್ಲ. ಅವೆಲ್ಲ ಮಾಡಿದ್ರೆ ನಾನ್ ದುಡ್ಡುಗೋಸ್ಕರ ಮಾಡಿದ್ರೆ ಅವೆಲ್ಲ ಮಾಡ್ಕೊಂಡು ಆರಾಮಾಗಿ ಸೆಟ್ಲ್ ಆಗಿರ್ತಾ ಇದ್ದೆ. ಇದೆಲ್ಲ 15,000 ಹೋಗಿ ಆಕ್ಟ್ ಮಾಡ್ಕೊಂಡು ಬಂದ್ಬಿಟ್ಟಿದ್ಕೆ ಯಾಕಂಡು ಜಿಗುಪ್ಸೆ ಬರೋವರೆಗೂ ಇನ್ನ ಹಾಕೊಂಡ್ ರುಕ್ತಾವ್ರೆ. ನಾನು ಇವ್ ಜನಕ್ಕೆ ಹೇಳಂಗಿಲ್ಲ, ಹಿಂಗ ಆಗೋಯ್ತು ಗುರು, ಹಿಂಗ ಆಗೈತು ಅಂತ. ಬಟ್ ಅವ್ರೇನ್ರೆ, ನಿನ್ಗೆ ನಾಲೆಡ್ಜ್ ಇರ್ಲಿಲ್ವಾ, ನಿನ್ಗೆ ಅದಿರ್ಲಿಲ್ವಾ,
ಹೋಗ್ಲಿ ಬಿಡ್ರಪ್ಪ ನಮ್ದೇ ತಪ್ಪು ಆಯ್ತು. ವೀಕ್ಷಕರೇ ಐ ಗೆಸ್ ನಿಮ್ಗೆ ಇವಾಗ ಒಂದು ಕ್ಲಾರಿಟಿ ಸಿಕ್ಕಿದೆ ಅನ್ಸುತ್ತೆ. ಇದಕ್ಕೂ ಏನಾರು ಹೇಳ್ತಾರೆ, ಓ ಎಲ್ಲಾರು ಮಾಡಾದ್ಮೇಲೆ ಹಿಂಗೆ ಹೇಳೋದು ಅಂತ. ಅಲ್ಲ, ನಾನು ಅದಕ್ಕೆ ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ಯಾಕೆಂದ್ರೆ ನಾವೇನು ಅಂತ ಗೊತ್ತಿರೋರು ಯಾವತ್ತೂ ಅದ್ ಇದ್ ಮಾಡಕ್ ಹೋಗಲ್ಲ. ಕೆಲವೊಬ್ರು ಓಕೆ ಮಾಡಿ ತಪ್ಪಾಯ್ತು, ನನ್ಗೆ ಗೊತ್ತಿಲ್ದೇನೆ ಆಗಿದ್ದು, ಹಂಗ್ ಮಾಡಂಗಿದ್ರೆ ನಾನು ಹೇಳಿದ್ನಲ್ಲ, ಎಲ್ಲಾ ಅಮ್ಮಿ ಇಮ್ಮಿ ಅವೆಲ್ಲ ಮಾಡ್ಕೊಂಡು ಇಷ್ಟೊಂದು ಲಕ್ಷಾಂತರ ರೂಪಾಯಿ ದುಡ್ಡು ಬಿಡ್ಬೋದಾಗಿತ್ತು. ನಮ್ಗೆ ಅವಶ್ಯಕತೆ ಇಲ್ಲ. ನಾನು ಆಕ್ಟ್ ಮಾಡ್ಬೇಕು ಅಂತ ಬಂದಿದ್ದು, ಅದು ಅಷ್ಟೇ. ನಾನು ಹೋಗಿ ಆಡ್ ನಾನ್ ಶೂಟ್ ಮಾಡಿದಲ್ಲ, ಅದು ಅವರೇ ಶೂಟ್ ಮಾಡ್ಕೊಂಡಿದ್ದು, ನಾನು ಆಕ್ಟ್ ಮಾಡ್ಕೊಟ್ಟೆ ಅಷ್ಟೇ. ನನ್ಗೂ ಅದನ್ನು ಬಟ್ ಇವಾಗ ಹೇಳಿದ್ರೆ ಅದನ್ನ ಯಾರು ನಂಬಲ್ಲ. ಅದಕ್ಕೆ ಅದಾದ್ಮೇಲೆ ಯಾವ ಆಡ್ ಅಂತ ಫೋನ್ ಮಾಡಿದ್ರೆ ನಾನ್ ಮಾಡಲ್ಲ. ಗೊತ್ತಾಗೋಗುತ್ತೆ ಇವಾಗ ನೀವು ಮಾಡ್ತಾ ಇಲ್ಲ. ಎಷ್ಟೇ ಲಕ್ಷ ಕೊಡ್ತೀನಿ ಅಂದ್ರು, ಬೇರೆ ಯಾವ್ದೇ ಬ್ರ್ಯಾಂಡ್ ಯಾವ್ದೋ ಒಂದು ಬೇರೆ ಇದು ಅಂದ್ರೂ ನಾನ್ ಮಾಡಕ್ ಹೋಗಲ್ಲ. ಅದೇ ಅದೊಂದು ನಾವ್ ತಗೊಳ್ಳೋ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಮಾಡಲ್ಲ ಅಂತ. ಹೋಟ್ಲುಗಳು ಇವರೆಲ್ಲ ತುಂಬಾ ಬರ್ತಾ ಇರ್ತಾರೆ, ತುಂಬಾ ಫೋನ್ ಮಾಡ್ತಾರೆ, ಅದನ್ನ ಪ್ರಮೋಷನ್ ಮಾಡ್ಕೊಡಿ, ಇದನ್ನ ಪ್ರಮೋಷನ್. ನಾನ್ ಮಾಡಲ್ಲ. ಇಲ್ಲ ನಮ್ಗೆ ಗೊತ್ತಿರೋರ್ದು ಒಂದು ಬ್ರ್ಯಾಂಡ್ ಸ್ಟಾರ್ಟ್ ಆಗ್ತಾ ಇದೆ, ಅದೊಂದು ಮಾಡ್ತೀನಿ. ನನ್ನ ಫ್ರೆಂಡ್ ಇಂಟೀರಿಯರ್ ಡಿಸೈನ್ ಕಂಪ್ನಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಅದು ನಾನು ಹೇಳ್ಬಿಟ್ಟಿದೀನಿ, ನಾನೇ ಬ್ರ್ಯಾಂಡ್ ಅಂಬಾಸಿಡರ್, ನಾನೇ ಮಾಡ್ಕೊಡ್ತೀನಿ ಅಂತ. ಅದು ಗೊತ್ತಿರೋರ್ದು, ನನ್ ಗೊತ್ತಿರೋರ್ದು ಅವ್ರು ನನ್ಗೆ ಆಗ್ಲಿಂದ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ರೆ ಅವ್ರಿಗೆ ಏನ್ ಬೇಕು ನಾನು ಮಾಡ್ಕೊಡ್ತೀನಿ ಹೊರತು ಆಚೆ ಅಂತ ಕೇಳಿ. ಯಾಕೆಂದ್ರೆ ತುಂಬಾ ಜನ ಅದನ್ನ ಮಾಡಕ್ಕೆ ಅಂತಾನೆ ಇದಾರೆ ಮೇಡಮ್, ಅವ್ರ ಹತ್ರ ಮಾಡಿಸ್ಬೋದು. ಆಮೇಲೆ ಎಲ್ಲೋ ಒಂದ್ ಕಡೆ ರೀಲ್ ನೋಡ್ಬಿಟ್ಟು ಪರ್ಚೇಸ್ ಮಾಡ್ತಾರೆ, ಒಂದು ಬ್ರ್ಯಾಂಡ್ ಪ್ರಮೋಟ್ ಆಗುತ್ತೆ, ಒಳ್ಳೆ ಕ್ವಾಲಿಟಿ, ಒಳ್ಳೆ ಟೇಸ್ಟ್, ಒಳ್ಳೆ ಇದಿದ್ರೆ ತಾನಾಗೆ ಸೇಲ್ ಆಗುತ್ತೆ. ಅಂಡ್ ನಿಮ್ಮ ಈಗ ಇದೇ ರೀತಿ ಹೇಳೋದಾದ್ರೆ ನಾನು ಅದನ್ನ ಹೇಳಿದೆ, ಯಾರು ಕೇಳ್ಬಿಟ್ಟು ನಮ್ ಪ್ರಮೋಷನ್ ಮಾಡ್ಕೊಡಿ, ನಾನು ಒಂದ್ 50,000 1 ಲಕ್ಷ ತಗೊಂಡ್ ಪ್ರಮೋಷನ್ ಮಾಡ್ಕೊಡ್ತೀನಿ ಅನ್ಕೊಳ್ಳಿ, ಅದರಿಂದ ಅವ್ರಿಗೆ ಅಷ್ಟು ಬಿಸ್ನೆಸ್ ಆಗ್ಬೇಕು. ಇಲ್ಲ ಅಂದ್ರೆ ಅದ್ ನಮ್ಗೆ ತಾನೇ ಹೊಡಿಯೋದು ರಿಟರ್ನ್. ಇಲ್ಲ ನನಗೆ ಕಾನ್ಫಿಡೆನ್ಸ್ ಇರ್ಬೇಕು, ನನ್ನಿಂದ 1 ಲಕ್ಷ ಬಿಸ್ನೆಸ್ ಆಗ್ತಿತ್ತು, ಅವಾಗ ತಾನೇ ನಾನು ಇಸ್ಕೊಂಡ್ ಮಾಡ್ಕೊಡ್ಬೇಕು. ನಾನೊಬ್ಬ ಸ್ಟಾರ್ ಗೀರ್ ಆಗಿದ್ರೆ ಓಕೆಪ್ಪ, ನಾನು ಬಂದು ಒಂದಿಷ್ಟು ದುಡ್ಡು ತಗೊಂಡು ನಿನ್ಗೆ ಮಾಡ್ಕೊಡ್ತೀನಿ, ನಿನ್ಗೆ ಇಷ್ಟು ಬಿಸ್ನೆಸ್ ಅದೊಂದು ಬಿಸ್ನೆಸ್ ಆಗ್ಬಿಡುತ್ತೆ. ಅವಾಗ ಬೇಡ, ಅದು ನಾವು ಆಕ್ಟ್ ಮಾಡಕ್ ಬಂದಿದೀವಿ, ಇನ್ಮೇಲೆ ಆಕ್ಟ್ ಮಾಡ್ಕೊಂಡೆ ಹೋಗ್ತಾ ಇರ್ತೀನಿ, ನಾನು ಯಾವ ಆಡ್ಗೂ ಹೋಗಲ್ಲ. ಎಸ್, ಅಂಡ್ ನಿಮ್ಮನ್ನ ಅದೇ ಇವಾಗ ಈಗ ಹೆಂಗೆ ನೀವ್ ಹೇಳ್ತಾ ಇದೀರಾ, ನಾನ್ ಇದ್ ಮಾಡಿದ್ರೆ ಹಿಂಗೆ ಅವ್ರಿಗೂ ಬಿಸ್ನೆಸ್ ಆಗತ್ತೆ ಅಂತ ಯೋಚನೆ ಮಾಡ್ಬೇಕಂತ. ಬಟ್ ಆಸ್ ಅನ್ ಆಕ್ಟರ್ ನಿಮ್ ಬಗ್ಗೆ ಮಾತಾಡೋದಾದ್ರೆ, ತುಂಬಾ ಜನ ನಿಮ್ಮನ್ನ ಶಾರ್ಟ್ ಫಿಲ್ಮ್ಗೆ ಹಾಕೊಳ್ಳೋದು ಅಥವಾ ಸಿನಿಮಾಗೆ ಹಾಕೊಂಡ್ರೆ, ಇವನ್ನ ಹಾಕೊಂಡ್ರೆ ನನ್ಗೆ ಇಷ್ಟ ಎಂಟರ್ಟೈನ್ಮೆಂಟ್ ಅಥವಾ ಜನ ಇಷ್ಟ ನಗ್ತಾರಪ್ಪ ಅಂತ ನಿಮ್ಮನ್ನ ಸ್ಕ್ರಿಪ್ಟ್ ಅಲ್ಲಿ ಹಾಕೊಂಡಿದ್ದಾರೆ, ಕಥೆಲಿ ಹಾಕೊಂಡಿದ್ದಾರೆ, ಅಂಡ್ ಅಷ್ಟೇ ರಿಟರ್ನ್ಸ್ ಕೂಡ ಬಂದಿದೆ. ಈ ಒಂದು ಆಕ್ಟಿಂಗ್ ಜರ್ನಿಲಿ ನೀವ್ ಯಾರಿಗೆಲ್ಲ ಥ್ಯಾಂಕ್ಸ್ ಏನಾದ್ರು ಇವ್ರಿಗೆ ಹೇಳ್ಬೇಕು ಅಂತ ಇದ್ರೆ, ಐ ಗೆಸ್ ನೀವು ಮೋಹಿತ್ ಸರ್ ಹೇಳ್ತೀರಾ? ಫಸ್ಟ್ ಅವ್ರಿಗೆ ಹೇಳೋದು, ಇನ್ನು 10 ವರ್ಷ ಅಲ್ಲ 50 ವರ್ಷ ಫಸ್ಟ್ ಅವ್ರಿಗೆ ಹೇಳೋದು. ಇನ್ ಯಾರಿಗೆಲ್ಲ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀರಾ? ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಮೇಡಮ್. ಯಾರ್ಯಾರು ಫಸ್ಟ್ ಆಫ್ ಆಲ್ ಇನ್ನೊಂದು ಥ್ಯಾಂಕ್ಸ್ ಹೇಳೋದು, ಯಾರ್ಯಾರು ನಾನು ಶಾರ್ಟ್ ಫಿಲಮ್ ಸಿನಿಮಾ ಇಂಡಸ್ಟ್ರಿಗೆ ಹೋಗ್ತೀನಿ ಅಂದಾಗ ಇವನ್ ಕೈ ಸಿನಿಮಾ ಎಲ್ಲಿ ಮಾಡಕ್ ಆಯ್ತದೆ ಅಂತ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಸಿನಿಮಾ ಮಾಡಕ್ ಹೋಗಿ ಶಾರ್ಟ್ ಫಿಲಮ್ ಮಾಡಿದಾಗ, ಶಾರ್ಟ್ ಫಿಲಮ್ ಮಾಡಿದವರೆಲ್ಲ ಸಿನಿಮಾ ಹಿಟ್ ಆಗ್ಬಿಡ್ತಾರ ಅಂದ್ರು. ಯಾಕೆಂದ್ರೆ ಸ್ಟಾರ್ಟಿಂಗ್ ಬೆಂಗಳೂರು ಬಂದಾಗ ಹಿಟ್ ಆಗದೆ ಇರೋ ಒಂದು 4-5 ಶಾರ್ಟ್ ಫಿಲಮ್ ಮಾಡಿದೀನಿ. ಅವಾಗ ಶಾರ್ಟ್ ಫಿಲಮ್ ಮಾಡಿದವರೆಲ್ಲ ಹಿಟ್ ಆಗ್ತಾರ ಅಂದ್ರು. ಓಕೆ, ಹಿಟ್ಟು ಆಯ್ತು. ಹಿಟ್ಟಾದ್ಮೇಲೆ ಅಯ್ಯೋ ಹಿಟ್ಟಾದ ತಕ್ಷಣ ಏನು ದುಡ್ದು ಬಿಡ್ತಾರೆ ಅವ್ರು ಚೆನ್ನಾಗಿ. ಓಕೆ, ಹಿಟ್ಟು ಆಯ್ತು, ಶಾರ್ಟ್ ಫಿಲಮ್ಗಳು ಇದು. ಶಾರ್ಟ್ ಫಿಲಮ್ ಮಾಡಿದ ತಕ್ಷಣ ಸಿನಿಮಾ ಇಂಡಸ್ಟ್ರಿಗೆ ಬಂದ್ಬಿಡ್ತಾರ. ಸಿನಿಮಾ ಇಂಡಸ್ಟ್ರಿಗೂ ಬಂದು, ಸಿನಿಮಾ ಇಂಡಸ್ಟ್ರಿಗೆ ಬಂದ ತಕ್ಷಣ ಎಷ್ಟೊಂದ್ ಜನ ಬಿದೋಗ್ಬಿಟ್ಟವ್ರೆ ಈ ತರ ಅಂದ್ರು, ಕಣ್ಣೆದುರುಗಡೆ ಅಂದಿದ್ದಾರೆ. ಈ ಇನ್ನ ಬದುಕ್ತಾ ಇದೀವ. ಅದಾದ್ಮೇಲೆ ಇದು ಏನೋ ಬೇರೆ ಯಾರು ಬಂದ ತಕ್ಷಣ ಇವ್ರು ಸೈಡ್ ಹೋಗ್ತಾರೆ, ಇವ್ರ ಹೀರೋ ಆಗ್ಬಿಡಕ್ ಆಯ್ತದ ಅಂತ ಇವಾಗ ಹೀರೋ ಆಗು ಮಾಡ್ತಾ ಇದೀನಿ, ಶೂಟಿಂಗ್ ನಡೀತಾ ಇದೆ. ಇವ್ರು ಏನೇನ್ ಆಗಲ್ಲ ಅಂತ ಇದಾರೋ ಅದೆಲ್ಲ ಆಗ್ತಾ ಇದೆ. ನಾನ್ ಮಧ್ಯದಲ್ಲಿ ಸುಮ್ನೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀನಿ ಅಷ್ಟೇ. ನಿಮ್ಗೆಲ್ಲ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ನಾನು. ತುಂಬಾ ಚೆನ್ನಾಗಿ ಹೇಳಿದ್ರಿ. ಆಕ್ಚುಲಿ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ಬೇಕು. ಅವ್ರದ್ದು ಒಂಥರ ಎಲ್ಲೋ ನಮ್ಗೆ ಇಲ್ಲಿವರೆಗೂ ಬರೋದಕ್ಕೆ ಪುಷ್ ಆಗಿರುತ್ತೆ, ಗೊತ್ತು ಇಲ್ಲದೆ ಇರೋ ಖಂಡಿತ. ಅಂಡ್ ಈ ತರ ಎಲ್ಲ ಸುತ್ತಮುತ್ತ ಜನ ಅಫ್ಕೋರ್ಸ್ ನಮ್ ಟೀಮ್ಗೆ ಮೇನ್ ಥ್ಯಾಂಕ್ಸ್ ಖಂಡಿತ. ಇವ್ರಿಗೆಲ್ಲ ಒಂಥರ ಥ್ಯಾಂಕ್ಸ್ ಹೇಳೋದಾದ್ರೆ, ನೀವ್ ಇಷ್ಟೆಲ್ಲ ಮಾಡ್ತಿರೋದೆ ಆಡಿಯನ್ಸ್ ನಗಬೇಕು ಅಂತ, ಪ್ರೇಕ್ಷಕರಿಗೋಸ್ಕರ. ಅವ್ರಿಗೆ ಏನ್ ಹೇಳ್ತೀರಾ? ಅವ್ರಿಗೆ ಥ್ಯಾಂಕ್ಸ್ ಹೇಳಿದ್ರೆ ತುಂಬಾ ಚಿಕ್ಕದಾಗ್ಬಿಡುತ್ತೆ. ಅಂದ್ರೆ ಕೃತಜ್ಞ ಇದೇ ರೀತಿ ನಿಮ್ನ ಎಂಟರ್ಟೈನ್ ಮಾಡಕ್ ನಾವು ಪ್ರಯತ್ನ ಪಡ್ತಾ ಇರ್ತೀವಿ. ಎಲ್ಲೋ ಒಂದ್ ಕಡೆ ಚಿಕ್ಕ ಪುಟ್ಟದ ಎಡೋಗ್ಬಿಟ್ರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ತೀನಿ ನಾನು. ಯಾಕೆಂದ್ರೆ ಗೊತ್ತಿಲ್ದೇನೆ ಯಾರ ಮೇಲೆ ಕಾನ್ಫಿಡೆನ್ಸ್ ಇಟ್ಬಿಟ್ಟು ಹೋಗ್ಬಿಟ್ಟಿರ್ತೀವಿ. ಅವ್ರು ನಮ್ನ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಳ್ದೇನೆ ಅಕಸ್ಮಾತ್ ಹಂಗೇನಾರ ಆಗಿ ಕೆಲವೊಂದ್ ಕಡೆ ಎಡೋಗ್ಬಿಡ್ತೀವಿ, ಏನು ಮಾಡಕ್ಕಾಗಲ್ಲ. ಎಲ್ಲ ಒಂದೇ ಸ್ಟೇಜ್ ಅಲ್ಲಿ ಹೋಗುತ್ತೆ ಅಂತ ಹೇಳಕ್ಕಾಗಲ್ಲ. ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ. ಸೊ ಅಪ್ಸ್ ಅಂಡ್ ಡೌನ್ಸ್ ಅಲ್ಲೆಲ್ಲ ನಾವು ಪ್ರಯತ್ನ ಮಾಡ್ತಾ ಇರ್ತೀವಿ. ದಯವಿಟ್ಟು ಸಾಧ್ಯ ಆದ್ರೆ ಕ್ಷಮಿಸಿ, ಇಲ್ಲ ನಮ್ಮನ್ನ ಕಾಪಾಡ್ತೀರಿ, ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ತುಂಬಾ ಥ್ಯಾಂಕ್ಸ್ ಹೇಳಿದ್ರೆ ತುಂಬಾ ಚಿಕ್ಕದಾಗ್ಬಿಡುತ್ತೆ. ಆಮೇಲೆ ಟ್ರೋಲ್ ಪೇಜಸ್ಗೆ ಥ್ಯಾಂಕ್ಸ್ ಯಾಕೆಂದ್ರೆ ಅವರು ನಮ್ಮನ್ನ ಸ್ಟಾರ್ಟಿಂಗ್ ಇಂದನೂ ಇವತ್ತುವರೆಗೂ ಅದೇ ನಿಮ್ಮನ್ನ ನಾವು
ನೀವು ಮಾಡಿರೋ ಕಂಟೆಂಟ್ನ ಕಟ್ ಮಾಡಿ ರೀಲ್ಸ್ ಅಲ್ಲಿ ವೈರಲ್ ಆಗಿರೋದನ್ನ ನೋಡಿದೀವಿ, ಚಿಕ್ಕ ಮೊಬೈಲ್ ಸ್ಕ್ರೀನ್ ನಲ್ಲಿ ಶಾರ್ಟ್ ಫಿಲ್ಮ್ಸ್, ವೆಬ್ ಸೀರೀಸ್ ಅಂತೆಲ್ಲ ನೋಡಿದೀವಿ, ಬೆಳ್ಳಿ ತೆರೆ ಮೇಲೂ ನಿಮ್ಮನ್ನ ನಮ್ಮ ಕನ್ನಡ ಸಿನಿಮಾಗಳಲ್ಲಿ ನೋಡಿದೀವಿ. ಹೀಗೆ ನಿಮ್ಮನ್ನ ನೋಡ್ತಾ ಇರೋದಕ್ಕೆ ನಾವು ಇಷ್ಟಪಡ್ತೀವಿ. ನಿಮ್ಮ ಜವಾಬ್ದಾರಿನೂ ಐ ಗೆಸ್ ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ ದಿನಕ್ಕೂ. ನೀವು ಹೀಗೆ ನಗಿಸ್ತಾ ಇರಬೇಕು, ಹೀಗೆ ನಮಗೆ ಮನೋರಂಜನೆ ನೀಡ್ತಾ ಇರಬೇಕು. ಇದುವರೆಗೂ ನೀವೇನೆಲ್ಲ ಮಾಡ್ಕೊಂಡು ಬಂದಿದ್ದೀರಾ, ಐ ಗೆಸ್ ತುಂಬಾ ಫಿಲಮ್ಸ್ ಇದೆ, ಯಾವ್ದಾದ್ರು ಒಂದು ಫೇವ್ರೆಟ್ ಅಂತ ಹೇಳ್ಬಹುದು ಅಂದ್ರೆ ಯಾವ್ದು ಹೇಳ್ತೀರಾ? ಅಂದ್ರೆ ನಾನ್ ಮಾಡಿರೋ ನೀವ್ ಮಾಡಿರೋ ಒಂದು ಪಾತ್ರ ಇರ್ಬೋದು, ಅಥವಾ ಈ ಸ್ಟೋರಿ, ಈ ಕತೆ. ಅಮೃತಾಂಜನ್ ಸಿನಿಮಾದಲ್ಲೂ ಅಷ್ಟೇ. ನಾನು ಅಂದ್ರೆ ಈಗಿನ ಸಿನಿಮಾಗಳಲ್ಲಿ ಏನು ಕೊರತೆ ಇದೆಯೋ ಅದನ್ನೆಲ್ಲ ತೀರ್ಸೋಂತ ಸಿನಿಮಾ ಅಮೃತಾಂಜನ್. ಯಾಕೆ ಅಂದ್ರೆ ಕತೆ ಸೂಪರ್ ಆಗಿದೆ, ಸ್ಕ್ರೀನ್ ಪ್ಲೇ ಸಕ್ಕತ್ತಾಗಿದೆ, ಮಾಡಿರೋ ಅಂತ ಆಕ್ಟ್ ಮಾಡಿರೋ ಪ್ರತಿಯೊಬ್ರು ನಿಮ್ಗೆ ಎಲ್ಲೋ ಒಂದ್ ಕಡೆ ಅವ್ರು ಆಕ್ಟ್ ಮಾಡ್ತಿದಾರೆ ಅಂತಾನೆ ಅನ್ಸಲ್ಲ, ಅಷ್ಟು ಚೆನ್ನಾಗಿ ಟ್ರೈನ್ ಮಾಡ್ಬಿಟ್ಟು ಆಕ್ಟ್ ಮಾಡ್ಸಿದಾರೆ ನಮ್ಮ ಮೋದಿಸರು. ಚಿಕ್ಕದಾಗಿ 2 ನಿಮಿಷ ಬರೋರು ಸೂಪರ್ ಆಗಿ ಆಕ್ಟ್ ಮಾಡಿ ಎಂಟರ್ಟೈನ್ಮೆಂಟ್ ಮಾಡಿ ಹೋಗ್ತಾರೆ. ಈ ತರ ಒಂದು ಸಿನಿಮಾ ಅಮೃತಾಂಜನ್ ರೆಡಿ ಇದೆ. ಈ ವರ್ಷ ಬರ್ತೀವಿ, ಬರ್ದಿಟ್ಕೊಳ್ಳಿ. 2025ಗೆ ಒನ್ ಆಫ್ ದಿ ಬೆಸ್ಟ್ ಸಿನಿಮಾ ನಮ್ ಟೀಮ್ 100%. ನಾವು ಕಾಯ್ತಾ ಇರ್ತೀವಿ. ಐ ಗೆಸ್ ಅದೇ ನಾ ಹೇಳ್ದಂಗೆನೆ, ನೀವಿನ್ನು ನಿಲ್ಸೋ ಹಾಗಿಲ್ಲ, ನಮ್ಗೆ ಇದೇ ರೀತಿ ಮನೋರಂಜನೆ ಕೊಡ್ತಾನೆ ಇರಬೇಕು. ನಾವು ನಿಮ್ಮನ್ನ ನೋಡಕ್ ಇಷ್ಟಪಡ್ತಾ ಇದ್ದೀವಿ. ಈವರೆಗೂ ಮಾಡ್ಕೊಂಡ್ ಬಂದಿರೋ ಎಲ್ಲಾ ಪ್ರಾಜೆಕ್ಟ್ಸ್ಗಳು ನಿಮ್ಗೆ ಒಳ್ಳೇದನ್ನ ತಂದ್ಕೊಟ್ಟಿದೆ. ಮುಂದೆ ಎಲ್ಲಾ ಪ್ರಾಜೆಕ್ಟ್ಸು ಒಳ್ಳೇದೇ ಹೀಗೆ ತಂದ್ಕೊಡ್ತಿರ್ಲಿ. ಆಲ್ ದ ವೆರಿ ಬೆಸ್ಟ್ ಹೇಳ್ತೀವಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಟೈಮ್. ಥ್ಯಾಂಕ್ ಯು ವೆರಿ ಮಚ್.